ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ ಮುಕ್ತಾಯಗೊಂಡಿದೆ. ಈ ಬಾರಿ ಈ ಶೋ ಸಖತ್ ಮನರಂಜನೆ ನೀಡಿತ್ತು. ಮಕ್ಕಳ ಪರ್ಫಾರ್ಮೆನ್ಸ್ಗೆ ವೀಕ್ಷಕರು ಫಿದಾ ಆಗಿದ್ದಾರೆ. ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 3ಯ ಗ್ರ್ಯಾಂಡ್ ಫಿನಾಲೆ ಮುಗಿದಿದೆ. ವಿನ್ನರ್ ಆಗಿ ಯಾರೆಂದು ಕೂಡ ಘೋಷಣೆಯಾಗಿದೆ. ಈ ಬಾರಿ ವೀಕ್ಷಕರಿಗೆ ಹೆಚ್ಚು ಮನರಂಜನೆ ನೀಡಿದ್ದು ಅಂದ್ರೆ ಮೃದಿನಿ ಅಂತ ಹೇಳಿದ್ರೆ ತಪ್ಪಾಗದು. ಆಕೆಯ ಉಲ್ಟಾ ಪಲ್ಟಾ ಮಾತುಗಳು ಎಲ್ಲರಿಗೂ ನಗು ತರಿಸಿದೆ. ಆಕೆಯ ಡೈಲಾಗ್ಗಳಿಗೆ ಜಡ್ಜಸ್ಗಳೇ ಶಾಕ್ ಆಗಿದ್ದಾರೆ. ಆಕೆಗೆ ಕ್ರಿಕೆಟ್ ಕಿಂಗ್ ವಿರಾಟ್ ಕೊಹ್ಲಿ, ಕಿಚ್ಚ ಸುದೀಪ್ ತುಂಬಾ ಕ್ಲೋಸ್ ಅಂತೆ. ಅವರ ಜೊತೆಗೆ ಫೋನ್ ನಲ್ಲಿ ಮಾತಾಡ್ತಿರ್ತಾಳೆ ಮೃದಿನಿ. ಈ ಬಗ್ಗೆ ಹೇಳ್ತೇನೆ, ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 3 ಸಾಕಷ್ಟು ಮಕ್ಕಳ ಸಮಾಗಮಕ್ಕೆ ವೇದಿಕೆಯಾಗಿತ್ತು. ಈ ಬಾರಿ ನನ್ನಮ್ಮ ಸೂಪರ್ ಸ್ಟಾರ್ ವೇದಿಕೆ ಹತ್ತಿದ ಮಕ್ಕಳೆಲ್ಲ ತಮ್ಮ ಟ್ಯಾಲೆಂಟ್ ಪ್ರೂವ್ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಮಾತು, ಮಕ್ಕಳ ನಟನೆಯೇ ಹೈಲೈಟ್ ಆಗಿತ್ತು. ಇದೀಗ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 3 ಗ್ರ್ಯಾಂಡ್ ಫಿನಾಲೆ ಮುಗಿದಿದೆ. ವಿನ್ನರ್ ಯಾರು ಅಂತ ಕೂಡ ಅನೌನ್ಸ್ ಆಗಿದೆ. ಈ ಬಾರಿ ವಿನ್ನರ್ ಪಟ್ಟ ಸಾರಿಕಾ ಹಾಗೂ ಮೃದಿನಿ ಪಡೆದುಕೊಂಡಿದ್ದಾರೆ. ರನ್ನರ್ ಅಪ್ ಪಟ್ಟವನ್ನ ಚೈತ್ರ ದುಷ್ಯಂತ್ ಪಡೆದುಕೊಂಡಿದ್ದಾರೆ. ಸೀಸನ್ 3 3ನೇ ಸ್ಥಾನವನ್ನ ಪಡೆದವರು ಶಿಲ್ಪಾ ಹಾಗೂ ವಿಯಾನ್. 4ನೇ ಸ್ಥಾನವನ್ನ ಸೌಂದರ್ಯ ಹಾಗೂ ಧವನ್ ರಾಜ್ ಮುಡಿಗೇರಿಸಿಕೊಂಡಿದ್ದಾರೆ. 5ನೇ ಸ್ಥಾನದಲ್ಲಿ ಅಪೂರ್ವ ಅಯಾಂಶ್ ಬಂದಿದ್ದಾರೆ. 6ನೇ ಸ್ಥಾನವನ್ನ ಪ್ರಿಯಾಂಕಾ ಹಾಗೂ ದ್ವಿತಾ ಪಡೆದುಕೊಂಡಿದ್ದಾರೆ. ಈ ಬಾರಿ ವೀಕ್ಷಕರಿಗೆ ಹೆಚ್ಚು ಮನರಂಜನೆ ನೀಡಿದ್ದು ಅಂದ್ರೆ ವಿನ್ನರ್ ಪಟ್ಟ ಅಲಂಕರಿಸಿದ ಮೃದಿನಿ. ಆಕೆಯ ಮುದ್ದು ಮುದ್ದಾದ ಮಾತುಗಳು ಎಲ್ಲರಿಗೂ ನಗು ತರಿಸಿದೆ. ಮೃದಿನಿ ಮಾತಿಗೂ ಸೈ, ಡ್ಯಾನ್ಸಿಗೂ ಸೈ, ನಟನೆಗೂ ಸೈ. ಮಾತಿಗೆ ನಿಂತ್ರೆ ಟಾಂಟ್ ಕೊಡುವುದರಲ್ಲೇ ಎಕ್ಸ್ಪರ್ಟ್. ಈ ಸಕಲ ಕಲಾ ವಲ್ಲಭೆಯ ಡೈಲಾಗ್ಸ್ ಗಳಿಗೆ ಫಿದಾ ಆಗದವರೇ ಇಲ್ಲ. ಸಣ್ಣ ವಯಸ್ಸಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ಸಂಪಾದಿಸಿದ್ದಾಳೆ ಈ ಪುಟಾಣಿ. ಇನ್ಸ್ಟಾಗ್ರಾಮ್ ನಲ್ಲಿ ಈಕೆಯ ಡೈಲಾಗ್ಸ್ಗೆ ಅದೆಷ್ಟೋ ಜನ ಲಿಪ್ ಸಿಂಕ್ ಮಾಡಿದ್ದಾರೆ. ಅಷ್ಟು ಫೇಮಸ್ ಈ ಮೃದಿನಿ. ಮಕ್ಕಳು ಏನೇ ಮಾಡಿದ್ರು ಚಂದ ಅಂತ ಹೇಳ್ತಾರೆ. ಈಕೆ ಏನೇ ಮಾತನಾಡಿದ್ರು ಕೇಳುವುದಕ್ಕೆ ಚಂದ. ಈಕೆ ಮಾತಿಗೆ ನಿಂತ್ರೆ ನಾನ್ ಸ್ಟಾಪ್ ಮಾತನಾಡ್ತಾಳೆ ಇರ್ತಾಳೆ. ಈಕೆ ಕೂಡ ಬಿಲ್ಡಪ್ ಗಳಿಗೇನೋ ಕಡಿಮೆ ಇಲ್ಲ. ಅಷ್ಟರ ಮಟ್ಟಿಗೆ ಮಾತನಾಡ್ತಿರ್ತಾಳೆ. ಆಕೆ ಎಷ್ಟು ಮಾತನಾಡಿದ್ರು ಕಿರಿಕಿರಿ ಅಂತ ಇರಲ್ಲ. ಆ ಕ್ಷಣಕ್ಕೆ ಕೇಳಿದರಷ್ಟೇ ನಗು ಭರಿಸುವಷ್ಟು ಟಾಂಟ್ ಕೊಡ್ತಾಳೆ. ಹೀಗಾಗಿ ನನ್ನಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ಮೃದಿನಿ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಇನ್ನು ಗ್ರ್ಯಾಂಡ್ ಫಿನಾಲೆಗೆ ಕಾಂತಾರ ಬೆಳಗಿ ಸಪ್ತಮಿ ಗೌಡ ಗೆಸ್ಟ್ ಆಗಿ ಬಂದಿದ್ದಾರೆ. ಈ ವೇಳೆಯೂ ಮೃದಿನಿ ಮಾತಿನಲ್ಲೇ ಸಪ್ತಮಿ ಗೌಡಗೆ ಮೋಡಿ ಮಾಡಿದ್ದಾಳೆ. ಈ ವೇಳೆ ವೇದಿಕೆಯಲ್ಲಿ ನನಗೆ ದೊಡ್ಡ ದೊಡ್ಡ ಸ್ಟಾರ್ಸ್ ಗೊತ್ತು. ವಿರಾಟ್ ಕೊಹ್ಲಿ ಬೇಕಾ, ಕಿಚ್ಚ ಸುದೀಪ್ ಬೇಕಾ, ರಾಕಿಂಗ್ ಸ್ಟಾರ್ ಯಶ್ ಬೇಕಾ ಹೇಳಿ. ಈ ಮೂವರ ಜೊತೆಗೆ ಮಾತನಾಡ್ಬೇಕು ಅಂದ್ರೆ ಸಾಕು, ಪಟ್ ಪಟ ಅಂತ ಕಾಲ್ ಮಾಡಿಯೇ ಬಿಡ್ತಾಳೆ. ಅಷ್ಟು ಕಾಂಟ್ಯಾಕ್ಟ್ ಇದೆ ಈ ಮೃದಿನಿಗೆ. ನೀವು ಯೂಸ್ ಮಾಡುವಂತ ಫೋನ್ ಕೂಡ ಬೇಡ. ಮೈಕ್ ಇದ್ರೆ ಮೈಕ್, ಇಲ್ಲ ಅಂದ್ರೆ ತನ್ನ ಅಂಗೈಯನ್ನೇ ಫೋನ್ ಆಗಿ ಮಾಡ್ಕೊಂಡು ಕಾಲ್ ಮಾಡ್ತಿರ್ತಾಳೆ. ಆರಂಭದಲ್ಲಿ ಕಿಚ್ಚ ಸುದೀಪ್ಗೆ ಕಾಲ್ ಮಾಡಿದ ಮೃದಿನಿ, ಕಿಚ್ಚ ಸುದೀಪ್ ಹೇಗಿದ್ದೀರಾ ಅಂತಾನೆ ಮಾತನಾಡಿದ್ಲು. ಆಮೇಲೆ ಸಪ್ತಮಿ ಗೌಡಗೆ ಯಶ್ ಜೊತೆಗೆ ಸಿನಿಮಾ ಮಾಡುವ ಆಸೆಯಾಗಿದೆ, ಹೀಗಾಗಿ ಒಂದು ಅವಕಾಶ ಕೊಡಿಸ್ತೀ ಅಂತ ಕೇಳಿದಾಗ ಪಟ್ ಅಂತ ರಾಕಿಂಗ್ ಸ್ಟಾರ್ ಯಶ್ಗೂ ಕಾಲ್ ಮಾಡಿ, ರಾಕಿಂಗ್ ಸ್ಟಾರ್ ಯಶ್, ಸಪ್ತಮಿ ಗೌಡಗೆ ನಿಮ್ಮ ಜೊತೆ ಸಿನಿಮಾ ಮಾಡ್ಬೇಕಂತೆ ಅಂತ ಕೇಳಿದ್ದಾಳೆ. ಇದು ವೀಕ್ಷಕರನ್ನ ನಕ್ಕು ನಗಿಸುವಂತೆ ಮಾಡಿದೆ. ಈಕೆಯ ಡೈಲಾಗ್ಸ್ ಗಳಿಗೆ ಫಿದಾ ಆದ ಸಪ್ತಮಿ ಗೌಡ ಆಕೆಯನ್ನ ತನ್ನ ಬಳಿ ಕರೆಸಿಕೊಂಡು ಮಾತನಾಡಿದ್ದಾರೆ. ಮೃದಿನಿಯ ಮಾತುಗಳಂದ್ರೆ ಹೀಗೆ ಇರೋದು. ಆ ಮಾತುಗಳು ನೆರೆದಿದ್ದವರನ್ನೆಲ್ಲ ನಕ್ಕು ನಗಿಸುತ್ತವೆ. ಇದೀಗ ಕಾಮಿಡಿ ಮಾಡಿದ ಮೃದಿನಿ ಸೀರಿಯಸ್ ಆಗಿ ಜಡ್ಜಸ್ ಗಳನ್ನ ಜಡ್ಜ್ ಮಾಡಿದ್ದಾಳೆ. ಜಡ್ಜಸ್ ಅಂದ್ರೆ ಸುಮ್ನೆ ಕೂರ್ತಾರೆ, ಇಲ್ಲ ಸ್ಟೇಜ್ ಮೇಲೆ ಬಂದು ಮುತ್ತು ಕೊಡ್ತಾರೆ ಅಂತ ಹೇಳಿದ್ದಾಳೆ. ಅಷ್ಟೇ ಅಲ್ಲ, ನಾನು ನೆಕ್ಸ್ಟ್ ಜಡ್ಜ್ ಆಗ್ತೀನಿ ಅಂತ ಹೇಳಿದ್ದಾಳೆ. ಇದನ್ನ ಕೇಳಿದ ತಾರಾ, ಸೃಜನ್ ಲೋಕೇಶ್, ಅನುಪ್ರಭಾಕರ್ ಶಾಕ್ ಆದ್ರೂ ಆಕೆ ಕಾಮಿಡಿಗೆ ಖುಷಿಯಾಗಿದ್ದಾರೆ. ಒಟ್ಟಿನಲ್ಲಿ ಮೃದಿನಿ ಮುದ್ದು ಮುದ್ದಾಗಿ ಮಾತನಾಡಿ ವೀಕ್ಷಕರಿಗೆ ಸಖತ್ ಮನರಂಜನೆ ನೀಡಿ ನನ್ನಮ್ಮ ಸೂಪರ್ ಸ್ಟಾರ್ ವಿನ್ನರ್ ಪಟ್ಟವನ್ನ ಅಲಂಕರಿಸಿಕೊಂಡಿದ್ದಾಳೆ. ಮೃದಿನಿ ಡೈಲಾಗ್ಸ್ ನಿಮ್ಗೆ ಇಷ್ಟನಾ? ಮೃದಿನಿ ಟ್ಯಾಲೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.